भवतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्योन् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च ಏನಾಗಿತ್ತು ಗೊತ್ತಾ प्रहिणोति तस्मै ಇಲ್ಲಿ तन्मदेवमात्रबुद्धिप्रकाशम्। ಡು ನಾಟ್ ಡಿಸ್ಟರ್ಬ್ ಹಾಕೊಂಡ್ಬಿಟ್ಟಿದೆ, ಅದಕ್ಕೆ ಬರ್ತಾ ಇರ್ಲಿಲ್ಲ ನೋಡಿ. ಇದು ಹಾಕಿದ್ರೆ ಹೊರಟೋಗುತ್ತೆ. मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानन्देन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ अद्य अद्य त्रिषष्टितः षट्षष्ट्यन्तं चतस्रः कारिकाः। तद्भाष्यभागः विवृतिभागश्च एतत् सर्वम् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य कारिकां तद्भाष्यभागं विवृतिभागं च विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं
ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವವಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ. ಈ ಪ್ರಕರಣದಲ್ಲಿ 63ರಿಂದ 66ನೆಯ ಕಾರಿಕೆಯವರೆಗೆ 4 ಕಾರಿಕೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಒಂದು ಸ್ವಪ್ನ, ಇನ್ನೊಂದು ಜಾಗೃತ್ತು. ಸ್ವಪ್ನವನ್ನು ಹೇಳಿ ಅದರಂತೆ ಈ ಜಾಗೃತ್ತು ಯಾವ ವ್ಯತ್ಯಾಸವೂ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಇದರಿಂದ ಏನು ಹೇಳಬೇಕು, ವಿವಕ್ಷಿತಾಂಶ ಏನಾಗುತ್ತೆ ಅಂದರೆ, ಎಲ್ಲ ನಾಮರೂಪಾತ್ಮಕವಾಗಿರುವ ಈ ದ್ವೈತ ಪ್ರಪಂಚವೆಲ್ಲವೂ ಕೂಡ ಏನಾಗಿದೆ, ಏಕಮೇವಾದ್ವಿತೀಯವಾದ ಚೇತನಾತ್ಮಕವಾದ ಪರಬ್ರಹ್ಮಕ್ಕಿಂತ ಬೇರೆಯಾಗಿ ಇರುವುದಿಲ್ಲ ಅಷ್ಟೆ. ಇಷ್ಟು ಈ ಒಂದು ಭಾಗದಲ್ಲಿ ಹೇಳೋಕೆ ಇಲ್ಲಿ ಹೊರಟಿದ್ದಾರೆ ಶ್ರೀ ಗೌಡಪಾದರು. ಕಾರಿಕೆಯನ್ನ 2 ಸಾರಿ ಪಾರಾಯಣ ಮಾಡಿಬಿಡೋಣ. ಓಂ ಸ್ವಪ್ನ ದೃಕ್ ಪ್ರಚರನ್ ಸ್ವಪ್ನೆ ದಿಕ್ಷು ವೈ ದಶಸು ಸ್ಥಿತಾನ್ ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಪಶ್ಯತಿ ಯಾನ್ ಸದಾ. ಸ್ವಪ್ನ ದೃಕ್ಚಿತ್ತ ದೃಶ್ಯಾಸ್ತೆ ನ ವಿದ್ಯಂತೆ ತತಃ ಪೃಥಕ್ ತಥಾ ತದೃಶ್ಯಮೇವೇದಂ ಸ್ವಪ್ನ ದೃಕ್ಚಿತ್ತಮಿಷ್ಯತೆ. 2 ಕಾರಿಕೆಗಳು ಸ್ವಪ್ನಕ್ಕೆ ಸಂಬಂಧಪಟ್ಟಿದ್ದು, ಕನಸಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಇನ್ನು ಮುಂದಿನ 2 ಕಾರಿಕೆಗಳು ಅದೇ ರೀತಿ ಯಾವ ಒಂದು ವ್ಯತ್ಯಾಸವೂ ಇಲ್ಲದಂತೆ ಅಲ್ಲಿ ಏನೋ ಒಂದು ದೃಶ್ಯರೂಪವಾಗಿ ಏನು ತೋರ್ತಾ ಇತ್ತು, ಇಲ್ಲೂ ದೃಶ್ಯರೂಪವಾಗಿ ಅದೇ ತೋರ್ತಾ ಇದೆ. ಅಲ್ಲಿ ತ್ರಿಪುಟಿಯ ಮೂಲಕ ಏನು ತೋರ್ತಾ ಇತ್ತು, ಇಲ್ಲೂ ಅದೇ ತ್ರಿಪುಟಿಯ ಮೂಲಕ ತೋರ್ತಾ ಇದೆ. ಯಾವ ವ್ಯತ್ಯಾಸವೂ ಇಲ್ಲ ಅಂಥೇಳಿ ಈ ಜಾಗೃತನ್ನು ಹೇಗೆ ಸ್ವಪ್ನದಂತೆ ಅಂತ ಹೇಳಿ ಆ ಒಂದು ದೃಷ್ಟಾಂತದ ಮೂಲಕ ಇದನ್ನು ಹೇಳ್ತಾ ಇದ್ದಾರೆ. ಇದೇನು ಸ್ವಪ್ನದಂತೆ ಅಂತ ಅಲ್ಲ, ಇದು ಸ್ವಪ್ನವೇ. ಯಾಕೆಂದರೆ ಸ್ವಪ್ನವನ್ನು ನೋಡ್ತಾ ಇರೋವಾಗ ಯಾರಿಗೂ ಇದು ಓಹೋ ಸ್ವಪ್ನದಂತೆ ಭಾಸವಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಜಾಗೃತಿನಲ್ಲಿ ನಾವು ಇರೋವಾಗ ಇದೇನಾಗಿದೆ, ನಾವು ಎಷ್ಟೇ ಇರಬಹುದು, ಆದರೂ ಕೂಡ ಇದೂ ಕೂಡ ಒಂದು ಸ್ವಪ್ನಾವಸ್ಥೆಯೇ ಆಗಿದೆ. ಏನು ಸ್ವಪ್ನಾವಸ್ಥೆ ಅಂದರೆ, ಏನು ನಾವು ನಿದ್ದೆ ಮಾಡ್ತಾ ಇದ್ವಲ್ಲಪ್ಪ ಅಂತಂದರೆ ಇದು ದರ್ಶನಾವಸ್ಥೆ. ಅಲ್ಲಿ ಯಾವ ಯಾವ ಇಂದ್ರಿಯಗಳುಂಟೋ, ವಿಷಯಗಳುಂಟೋ, ಮತ್ತು ಅದರ ಸಂಯೋಗ ಉಂಟೋ, ಮತ್ತು ಯಾವ ಅನುಭವ ಆಗುತ್ತೋ ಎಲ್ಲವೂ ಕೂಡ ಇಲ್ಲಿಯೂ ಕೂಡ ಆಗ್ತಾ ಇದೆ. ಸ್ವಪ್ನದಲ್ಲಿ ಏನೇನು ಅನುಭವ ಆಗ್ತಾ ಇದೆ ಪ್ರತಿಯೊಂದು ಕೂಡ ಇಲ್ಲಿಯೂ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ಏಕತೆಯನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ 2 ಮತ್ತು 65, 66ನೇ ಕಾರಿಕೆಯಲ್ಲಿ ನೋಡೋಣ. ಚರಂಜಾಗರಿತೆ ಜಾಗ್ರದಿಕ್ಷು ವೈದಶಸು ಸ್ಥಿತಾನ್, ಎಲ್ಲ ಒಂದೇನೆ. ಅಲ್ಲಿ ಸ್ವಪ್ನ ದೃಕ್ಪ್ರಚರನ್ ಸ್ವಪ್ನೆ ದಿಕ್ಷು ವೈ ದಶಸು ಸ್ಥಿತಾನ್ ಅಂತ ಹೇಳಿ ಇಲ್ಲಿ ಚರಂಜಾಗರಿತೆ ಅಂತ ಹೇಳಿದ್ದಾರೆ ಅಷ್ಟೆ. ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಪಶ್ಯತಿ ಯಾನ್ ಸದಾ ಜಾಗೃಚ್ಚಿತ್ತೆ ಕ್ಷಣೀಯಾಸ್ತೆ ನ ವಿದ್ಯಂತೆ ತತಃ ಪೃಥಕ್ ತಥಾ ತದೃಶ್ಯಮೇವೇದಂ ಜಾಗೃತಶ್ಚಿತ್ತಮಿಷ್ಯತೆ. ಇವು ಆ 4 ಕಾರಿಕೆಗಳು. ಈಗ ಇದರ ಒಂದು ಭಾಷ್ಯ ಭಾಗವನ್ನು ನೋಡೋಣ. ಇದಕ್ಕೊಂದು ಇದಕ್ಕೆ ಇದು ಹೇಳಲಿಲ್ಲ, ಪದ ವಿಭಾಗ ಮತ್ತು ಅನ್ವಯ ಕ್ರಮ ಹಾಗೆ ಇದ್ಬಿಟ್ಟಿದೆ. ಏನು ಹೇಳಿದೆ ನೋಡಿ, ಅನ್ವಯ ಕ್ರಮ ಮಾತ್ರ ಹೇಳ್ತೇನೆ. ಸ್ವಪ್ನದೃಕ್ ಸ್ವಪ್ನೆ ಪ್ರಚರನ್ ದಶತು ದಿಕ್ಷು ಸ್ಥಿತಾನ್ ಅಂಡಜಾನ್ ಸ್ವೇದಜಾನ್ ಜೀವಾನ್ ವಾಪಿ ಸದಾ ಪಶ್ಯತಿ ಯಾನ್. ಯಾನ್ ಅಂಡಜಾನ್ ಸ್ವೇದಜಾನ್ ಜೀವಾನ್ ಪಶ್ಯತಿ ಅಂದ್ರೇನು? ಸ್ವಪ್ನದೃಕ್ ಅಂದ್ರೇನು? ಸ್ವಪ್ನವನ್ನು ಕಾಣತಕ್ಕಂಥವನು, ಅದು ಸ್ವಪ್ನಾವಸ್ಥೆಯಲ್ಲಿ ಇರುವವನು ಏನು ಮಾಡ್ತಾನೆ?
ಪ್ರಚರನ್, ಅಲ್ಲಿ ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ, ತಿರುಗಾಡ್ತಾ ಇರ್ತಾನೆ, ಪ್ರತಿಯೊಂದನ್ನು ಮಾಡ್ತಾ ಇರ್ತಾನೆ. ಎಲ್ಲಿ? ಸ್ವಪ್ನದಲ್ಲಿ ಏನು ಮಾಡ್ತಾ ಇರ್ತಾರೆ ವ್ಯವಹಾರ ಅಂದರೆ ಅದಕ್ಕೊಂದು ಉದಾಹರಣೆ ಹೇಳ್ತಾ ಇದ್ದಾರೆ. ದಶಸು ಸ್ಥಿತಾನ್ ದಿಕ್ಷು ದಶಸು ದಿಕ್ಷು ಸ್ಥಿತಾನ್ ಅಂದರೆ 10 ದಿಕ್ಕುಗಳಲ್ಲಿ ಇರತಕ್ಕಂತಹ ಯಾವುದು ಅಂಡಜ, ಸ್ವೇದಜ, ಉದ್ಭಿಜ್ಜ ಎಲ್ಲ ಇದೆಯಲ್ಲ, ಇವೆಲ್ಲ ಜೀವರುಗಳನ್ನು ಅವನು ನೋಡ್ತಾ ಮತ್ತು ಅದರೊಂದಿಗೆ ವ್ಯಾಪಾರವನ್ನು ಮಾಡುತ್ತಾ ಯಾವಾಗಲೂ ಇರ್ತಾನೆ. ಹೀಗಿದ್ದರೂ ಕೂಡ ನೋಡಿ, 2ನೇ ಕಾರ್ಯಕ್ಕೆ ಏನು ಹೇಳ್ತಾರೆ, ತೇ ಇದು ಏನು ನೋಡ್ತಾ ಇರ್ತಾರೆ ಅವೆಲ್ಲವೂ ಕೂಡ ಸ್ವಪ್ನ ದೃಕ್ಚಿತ್ತ ದೃಶ್ಯ. ಅಂದರೆ ಏನು? ಸ್ವಪ್ನವನ್ನು ಕಾಣುವವನ ಚಿತ್ತಕ್ಕೆ ವಿಷಯವಾದ ದೃಶ್ಯ ಅಷ್ಟೇ. ಯಾವುದದು? ಎಲ್ಲವೇನಾಗಿದೆ? ಸ್ವಪ್ನವನ್ನು ಕಾಣುವವನ ಚಿತ್ತಕ್ಕೆ ವಿಷಯವಾಗಿದೆ ಅಷ್ಟೇ. ಮತ್ತು ನ ವಿದ್ಯಂತೆ ತತಃ ಪೃಥಕ್ ಅಂದರೆ ತತಃ ಪೃಥಕ್ ನ ವಿದ್ಯಂತೆ, ಅದಕ್ಕಿಂತ ಬೇರೆಯಾಗಿ ಯಾವುದು? ಆ ಚಿತ್ತ ದೃಶ್ಯ ಇದೆಯಲ್ಲ, ಚಿತ್ತಕ್ಕೆ ವಿಷಯವಾಗಿರೋದು, ಆ ಚಿತ್ತಕ್ಕಿಂತ ಬೇರೆಯಾಗಿ ಯಾವುದೂ ಇರೋದಿಲ್ಲ. ಹೌದ್ ತಾನೆ? ಯಾಕೆ? ಎಲ್ಲವೂ ಅಲ್ಲಿ ಕೂಡ ನಿದ್ರೆ ಮಾಡ್ತಾ ಇರ್ತವೆ. ಅದೇ ರೀತಿ ಯಾವುದು? ಈ ತಥಾ ತದೃಶ್ಯಮೇವೇದಂ ಸ್ವಪ್ನದೃಕ್ಚಿತ್ತಂ ಇಷ್ಯತೆ. ಅದೇ ರೀತಿ ಇಷ್ಟು ಹೇಳಿದಾಗ ಒಂದು ಸಂಶಯ ಬಂದ್ಬಿಡುತ್ತೆ. ಏನು? ಓಹೋ, ಹಾಗಾದರೆ ಗೊತ್ತಾಯಿತು ಕಣ್ರಿ, ಸ್ವಪ್ನದಲ್ಲಿ ಚೇತನವಾದ ಒಂದು ದೃಕ್ ಪದಾರ್ಥ ಅಂತ ಇದೆ, ಹೌದ್ ತಾನೆ? ಚೈತನ್ಯ ಅದು. ಮತ್ತೆ ಮತ್ತೊಂದು ತತ್ವವೂ ಇದೆ. ಯಾವುದದು? ಅದೇ ಮನಸ್ಸು, ಚಿತ್ತ ಅಂತಕ್ಕಂಥದ್ದು. ಆ ಚಿತ್ತಕ್ಕೆ ಎಲ್ಲವೂ ದೃಶ್ಯವಾಗಿರುತ್ತೆ. ಹಾಗಾಗಿ ಏನಾಗಿರುತ್ತೆ? ಸ್ವಪ್ನದಲ್ಲಿ 2 ತತ್ವಗಳು ಇರ್ತವೆ. ಒಂದು ಸಾಕ್ಷಿ ತತ್ವ, ಇನ್ನೊಂದು ಈ ವ್ಯಾಪಾರ ಮಾಡೋದಕ್ಕೆ ಚಿತ್ತ ತತ್ವ ಅಂತ ಆಗ್ಬಿಡುತ್ತಲ್ಲ. ಚಿತ್ತ ಇದೆಯಲ್ಲ ಅಂತಂದರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ತಥಾ ತದೃಶ್ಯಮೇವ ಇದಂ ಸ್ವಪ್ನದೃಕ್ಚಿತ್ತ ಮಿಷ್ಯತೆ. ಈ ಸ್ವಪ್ನವನ್ನು ಕಾಣುವವನ ಚಿತ್ತ ಅಂತ ಏನಿದೆ ಅದೂ ಕೂಡ ಏನಾಗಿದೆ? ನಿಜವಾಗಿಯೂ ಕೂಡ ದೃಕ್ಕಲ್ಲ ಅದೂ ಕೂಡ ದೃಶ್ಯವೇ. ಯಾವುದರಂತೆ? ಸ್ವಪ್ನದಲ್ಲಿ ವಿಷಯ ಕಾಣ್ತಾ ಇರ್ತಾವಲ್ಲ ಅದರಂತೆ ಈ ಚಿತ್ತವೂ ಕೂಡ ಆ ಚೈತನ್ಯಕ್ಕೆ ದೃಶ್ಯವಾಗಿದೆ. ಅಂದ್ರೇನು? ಅದನ್ನು ಬಿಟ್ಟು ಇದೂ ಇಲ್ಲ, ಇದಕ್ಕೆ ವಿಷಯವಾಗಿದೆ ಅಷ್ಟೆ. ಇದಿದ್ರೆ ಇರುತ್ತೆ, ಇಲ್ಲೇನಿಲ್ಲ. ಹೀಗೆ ಸ್ವಪ್ನದಲ್ಲಿ ಏನೇನು ಕಾಣ್ತಾನೋ ಅವೆಲ್ಲವೂ ಕೂಡ ಚಿತ್ತಕ್ಕೆ ಅಧೀನವಾಗಿದೆ, ಚಿತ್ತದ ಒಂದು ದೃಶ್ಯ ಅದು. ಹಾಗಾದ್ರೆ ಚಿತ್ತ ಅಂತ ಒಂದಿದೆಯಾ ಅಂದರೆ ಇಲ್ಲ, ಆ ಚಿತ್ತವೂ ಕೂಡ ಈ ಚೈತನ್ಯದ ಅಧೀನವಾಗಿದೆ, ಚೈತನ್ಯದ ಒಂದು ಆಭಾಸ ರೂಪವಾಗಿದೆ ಅಷ್ಟೆ. ಚಿತ್ತದ ಆಭಾಸ ವಿಷಯಗಳು, ಮತ್ತು ಚಿತ್ತವಾದರೂ ಆ ದೃಕ್ ಚೈತನ್ಯ ಅಂತ ಏನಿದೆ ಸಾಕ್ಷಿ ತತ್ವ ಅದರ ಆಭಾಸ ಅಷ್ಟೆ. ಹಾಗಾಗಿ ಏನಾಗಿರ್ತವೆ? ಇರತಕ್ಕಂಥದ್ದು ಒಂದೇ ಒಂದು ತತ್ವ, ಚೈತನ್ಯ ತತ್ವ. ಇದು ಸ್ವಪ್ನಕ್ಕಾಯಿತು. ಇದೇ ರೀತಿ ಜಾಗೃತಿನಲ್ಲಿಯೂ ಕೂಡ ಅಂತ ಹೇಳಿ ಅದು ಇನ್ನು 2ನೇ ಕಾರ್ಯಕ್ಕೆ ಹೇಳ್ತಾರೆ. ಚರನ್ ಜಾಗರಿತೆ ಚರನ್ ದಶಸು ದಿಕ್ಷು ಸ್ಥಿತಾನ್ ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಯಾನ್ ಪಶ್ಯತಿ ಸದಾ. ಅಂದರೆ ಜಾಗರಿತ ಸ್ಥಾನದಲ್ಲಿ, ಅಂದರೆ ಜಾಗೃತಿನಲ್ಲಿ ಇದ್ದುಕೊಂಡು ಏನಾಗಿದೆ? ಅಲ್ಲಿ ಇರತಕ್ಕಂಥ 10 ದಿಕ್ಕುಗಳಲ್ಲಿ ಇರುವಂತಹ ಅಂಡಜ, ಸ್ವೇದಜ, ಉದ್ಭಿಜ್ಜ ಇವೆಲ್ಲ ಇರ್ತಲ್ಲ, ಇವೆಲ್ಲ ಈ ಜೀವರುಗಳನ್ನು ಯಾರು ಅವನ್ನೆಲ್ಲ ವಿಷಯೀಕರಿಸಿ ನೋಡ್ತಾ ಇದ್ದಾರಲ್ಲ, ಅದು ಏನಾಗಿದೆ? ಜಾಗೃಚ್ಚಿತ್ತೆ ಕ್ಷಣೀಯಾಸ್ತೆ. ಅದು ಜಾಗೃಚ್ಚಿತ್ತದ ಒಂದು ವಿಷಯ ಅವೆಲ್ಲ. ಅಲ್ಲಿ ಸ್ವಪ್ನ ಚಿತ್ತದ ದೃಶ್ಯ ಆಗಿತ್ತು, ಇದು ಜಾಗೃಚ್ಚಿತ್ತದ ದೃಶ್ಯ. ಇದು ನವಿದ್ಯಂತೆ ತತಃಪ್ರತ್ಯಕ್, ಅದಕ್ಕಿಂತ ಬೇರೆಯಾಗಿ ಇಲ್ಲ. ಮತ್ತು ಆ ಒಂದು ಚಿತ್ತ ಅಂತ ಇದೆಯಲ್ಲ ಅದೇನು? ಅದು ಸ್ವತಂತ್ರವಾಗಿದೆಯೇ ಅಂತಂದರೆ ಅದೂ ಇಲ್ಲ. ಆ ಚಿತ್ತವೂ ಕೂಡ ಚಿತ್ತಕ್ಕೆ ಹೇಗೆ ಈ ಎಲ್ಲ ನಾಮರೂಪಾತ್ಮಕವಾದ ಪ್ರಪಂಚ ವಿಷಯವಾಗಿದೆಯೋ
ಅದೇ ರೀತಿ ಚಿತ್ತವೂ ಕೂಡ ಆ ಒಂದು ಚೇತನ ತತ್ವಕ್ಕೆ ವಿಷಯವಾಗಿದೆ ಅಷ್ಟೆ. ಅಲ್ಲಿ ಏನಾಯಿತು, ಅದ್ವೈತವರ ಸ್ಥಾಪನೆ ಮಾಡಿದಾಗಾಯಿತು. ಇದು ಈ ಒಂದು ಕಾರಿಕೆಯ ಒಂದು ಅರ್ಥ ಸುಲಭವಾಗಿದೆ. ಈಗ ಭಾಷ್ಯಭಾಗವನ್ನು ನೋಡೋಣ. 315ನೇ ಭಾಷ್ಯಭಾಗ. ಇದು ಇದಕ್ಕೊಂದು ಸಂಬಂಧ ವಾಕ್ಯ ಇದೆ, ಅದನ್ನು ಮುಂಚೆ ನೋಡ್ಬೋದು, ಆಮೇಲೆ ಬೇಕಾದ್ರೆ ನೋಡ್ಬೋದು. ಇತಶ್ಚ ವಾಗ್ಗೋಚರಸ್ಯ ಅಭಾವೋ ದ್ವೈತಸ್ಯ. ಈ ಕಾರಣದಿಂದಲೂ ಕೂಡ ಈ ಒಂದು ವಾಗ್ಗೋಚರಸ್ಯ, ವಾಕಂದ್ರಲ್ಲಿ ಉಪಲಕ್ಷಣವಾಗಿ ಹೇಳಿರ್ತಕ್ಕಂಥದ್ದು. ವಾಕಂದ್ರೆ ಅಂತ ನಾವು ಇಟ್ಕೋಬೇಕು, ವಾಗಾದಿ ಇಂದ್ರಿಯ ಮನಸ್ಸು ಅಂತ ಇಟ್ಕೋಬೇಕು. ಈ ಯಾವ ಇಂದ್ರಿಯಗಳಿಗೂ ವಾಗ್ಗೋಚರಸ್ಯ ಅಭಾವ ಅಂದರೆ ಇದು ಗೋಚರವಾಗತಕ್ಕದ್ದು ಅಲ್ಲದ್ದು. ಅಭಾವ ದ್ವೈತಸ್ಯ ಅಭಾವ, ದ್ವೈತದ ಅಭಾವ ಅಷ್ಟೆ. ಏನಿದು? ಈ ನಾವು ಇಂದ್ರಿಯಗಳಿಂದ ಏನೇನು ನೋಡ್ತಾ ಇದ್ದೇವೋ ದ್ವೈತ ಪ್ರಪಂಚವೆಲ್ಲ, ಅದೆಲ್ಲವೂ ಕೂಡ ನಿಜವಾಗಿ ಇಲ್ಲದೆ ಇರತಕ್ಕಂಥದ್ದು ಅಭಾವ ರೂಪವಾದಕ್ಕಂಥದ್ದು ಅಷ್ಟೆ. ಭಾಷ್ಯಭಾಗ ನೋಡೋಣ. 316. ಸ್ವಪ್ನಾನ್ ಪಶ್ಯತಿ ಇತಿ ಸ್ವಪ್ನದೃಕ್. ಇದು ಅಲ್ಲಿ ವಿವರಣೆ ಕೊಟ್ಟಿತ್ತಲ್ಲ, ಕಾರಿಕೆಯಲ್ಲಿ ಇತ್ತಲ್ಲ, ಅದೇ, ಇನ್ನೇನು ವ್ಯತ್ಯಾಸವೇನೂ ಇಲ್ಲ. ಸ್ವಪ್ನಾನ್ ಪಶ್ಯತಿ ಇತಿ ಸ್ವಪ್ನದೃಕ್ ಪ್ರಚರನ್ ಪರ್ಯಟನ್ ಸ್ವಪ್ನೆ ಸ್ವಪ್ನಸ್ಥಾನೆ ದಿಕ್ಷು ವೈ ದಶಸು ಸ್ಥಿತಾನ್ ವರ್ತಮಾನಾನ್ ಜೀವಾನ್ ಪ್ರಾಣಿನಃ ಅಂಡಜಾನ್ ಸ್ವೇದಜಾನ್ ವಾ ಯಾನ್ ಸದಾ ಪಶ್ಯತಿ ಇತಿ ಇದೆ. ಸ್ವಪ್ನವನ್ನು ಯಾರು ನೋಡುತ್ತಿದ್ದಾನೆಯೋ ಅವನಿಗೆ ಹೆಸರಾಯಿತು ಸ್ವಪ್ನದೃಕ್, ಸ್ವಪ್ನದೃಕ್ ಅಂತಂತ. ಆ ಸ್ವಪ್ನ ಅವಸ್ಥೆಯಲ್ಲಿ ಸ್ವಪ್ನ ನೋಡ್ತಾ ಇರ್ತಾನಲ್ಲ, ಆ ಕಾಲದಲ್ಲಿ ಏನು ಮಾಡ್ತಾನೆ? ಪ್ರಚರನ್, ಏನು ಓಡಾಡ್ತಾ ಇರ್ತಾನೆ, ಎಲ್ಲ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ಪರ್ಯಟನ್, ಆ ಸ್ವಪ್ನ ಪ್ರಪಂಚದಲ್ಲಿ ಸುತ್ತಾಡುತ್ತಾ ಆ ಸ್ವಪ್ನ ಸ್ಥಾನದಲ್ಲಿರ್ತಕ್ಕಂತಹ ದಿಕ್ಷು 10 ದಿಕ್ಕುಗಳಲ್ಲಿರ್ತಕ್ಕಂತಹ ಜೀವರುಗಳನ್ನು, ಪ್ರಾಣಿಗಳನ್ನು, ಯಾವ ಪ್ರಾಣಿಗಳು, ಪ್ರಾಣಿಗಳು ಅಂದರೆ ಅಂಡಜ ಸ್ವೇದಜ ಇಂಥವು ಎಲ್ಲವನ್ನೂ ಕೂಡ ಯಾವಾಗಲೂ ಕೂಡ ನೋಡ್ತಾ ಇರ್ತಾನೆ ತಾನೆ. ಇಲ್ಲಿ ಕನಸರೇ ನೋಡ್ತಾ ಇರ್ತಾನೆ. ಮತ್ತೆ ಇದು ಒಂದನೇ ಕಾರಿಕೆ ಆಯಿತು. ಎರಡನೇದು ಯದ್ಯೇವಂ ತತಃ ಕಿಂ. ಅಯ್ಯೋ ನೋಡಲಿ ಬಿಡ್ರಿ, ಏನಾಯ್ತು ಇವಾಗ? ಅದರಿಂದ ನಿಮಗೇನಾಯಿತು? ಅದರಿಂದ ನೀವು ಏನು ಸಾಧಿಸಲಿಕ್ಕೆ ಹೊರಟಿದ್ದೀರಿ ಅಂದರೆ ಅದನ್ನು ಹೇಳ್ತೇವಪ್ಪ ಅಂತ ಹೇಳಿ ಉಚ್ಯತೆ ಹೇಳ್ತೇವೆ. ಸ್ವಪ್ನದೃಶ ಚಿತ್ತಂ ಸ್ವಪ್ನದೃಕ್ ಚಿತ್ತಂ. ಸ್ವಪ್ನವನ್ನು ನೋಡುವಾತನ ಚಿತ್ತಕ್ಕೆ ಹೆಸರಾಯಿತು ಸ್ವಪ್ನದೃಕ್ ಚಿತ್ತ ಅಂತಂತ. ತೇನ ದೃಶ್ಯಾ ತೇ ಜೀವಾ. ಅಂದರೆ ಆ ಸ್ವಪ್ನದೃಕ್ ಚಿತ್ತಕ್ಕೆ, ಸ್ವಪ್ನವನ್ನು ಕಾಣುವವನ ಚಿತ್ತಕ್ಕೆ ದೃಶ್ಯವಾಗಿರುವಂಥದ್ದು, ವಿಷಯವಾಗಿರುವಂಥದ್ದು ಈ ಎಲ್ಲ ನಾಮರೂಪಾತ್ಮಕವಾಗಿರತಕ್ಕಂತಹ ಪ್ರಪಂಚ. ಜೀವ ಅಂದರೆ ನಾಮರೂಪಾತ್ಮ ಪ್ರಪಂಚ. ತತಃ ತಸ್ಮಾತ್ ಸ್ವಪ್ನದೃಕ್ ಚಿತ್ತಾತ್ ಪೃಥಕ್ ನ ವಿದ್ಯಂತೆ. ಆದ್ದರಿಂದ ಇವೆಲ್ಲವೂ ಕೂಡ ಏನಾಗಿದೆ? ಸ್ವಪ್ನದೃಕ್ ಚಿತ್ತಕ್ಕಿಂತ ಬೇರೆಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಎಲ್ಲ ನಾಮರೂಪಾತ್ಮಕವಾಗಿ ತೋರ್ತಾ ಇರತಕ್ಕಂತಹ ಈ ದ್ವೈತ ಪ್ರಪಂಚವೆಲ್ಲವೂ ಕೂಡ ಏನಾಗಿದೆ? ಸ್ವಪ್ನದೃಕ್ ಚಿತ್ತದ ಆಭಾಸ ಮಾತ್ರವಾಗಿದೆ. ಹೌದು, ಸ್ವಪ್ನದೃಕ್ ಚಿತ್ತ ಒಂದೇ ಇರೋದು, ಆಭಾಸವಾಗಿದೆ, ಅದರ ಆಭಾಸ ತೋರ್ತಾ ಇದೆ ಅಷ್ಟೇ ಅಂದ್ಬಿಟ್ಟು ನ ಸಂತಿ ಇತ್ಯರ್ಥ. ಅಂದರೆ ವಸ್ತುತಃ ಇವು ಯಾವುವೂ ಕೂಡ ಇರುವುದಿಲ್ಲ. ಮತ್ತು ಚಿತ್ತಮೇವ ಹಿ ಅನೇಕ ಜೀವಾದಿ ಭೇದಾಕಾರೇಣ ವಿಕಲ್ಪ್ಯತೆ. ಚಿತ್ತಾನೆ, ಸ್ವಪ್ನದೃಕ್ ಚಿತ್ತ, ಸ್ವಪ್ನವನ್ನು ಕಾಣುವನು ಚಿತ್ತಾನೆ. ಅದೇ ಅನೇಕಾನೇಕ ಜೀವ ಮುಂತಾದ ಭೇದಗಳ ಒಂದು ಆಕಾರದಿಂದ ಇದು ಏನಾಗಿದೆ? ಅದೇ ವಿಕಲ್ಪನೆಗೊಂಡಿದೆ ಅಷ್ಟೆ. ಇದರ ಆಭಾಸ ಅಷ್ಟೆ, ಅದೇ ವಿಕಲ್ಪನೆ. ತಥಾ ತದಪಿ ಸ್ವಪ್ನದೃಕ್ ಚಿತ್ತಂ ಇದಂ ತದೃಶ್ಯಮೇವ. ಹಾಗಾದ್ರೆ ಸ್ವಪ್ನದೃಕ್ ಚಿತ್ತ ಅಂತ ಒಂದು ಇದೆಯಲ್ಲ, ಅದರಿಂದ ತಾನೆ ಅದರ ಆಭಾಸ ತಾನೆ ಅಂತಂದರೆ, ಇಲ್ಲಪ್ಪ ಹಾಗಿಲ್ಲ. ತದಪಿ
ಸ್ವಪ್ನ ದೃಕ್ಚಿತ್ತಂ. ಆ ಸ್ವಪ್ನ ದೃಕ್ಚಿತ್ತವೂ ಕೂಡ ತದೃಶ್ಯಮೇವ. ತದೃಶ್ಯ ಅಂತಂದ್ರೆ ಏನು? ಆ ಸಾಕ್ಷಿಯ ದೃಶ್ಯ ಚೈತನ್ಯ ಇದೆಯಲ್ಲ, ಚೈತನ್ಯ ಸ್ವರೂಪ, ಅದಕ್ಕೆ ದೃಶ್ಯವಾಗಿದೆ ಇದು. ಚೈತನ್ಯಕ್ಕೆ ದೃಶ್ಯವಾಗಿರತಕ್ಕಂಥದ್ದು ಚಿತ್ತ. ಆ ಚಿತ್ತಕ್ಕೆ ಇವೆಲ್ಲವೂ ಕೂಡ ದೃಶ್ಯವಾಗಿದೆ ಅಂತ ಹೇಳಿ, ಯಾವ ತತ್ವವೂ ಕೂಡ ಪರಮಾತ್ಮನಿಗಿಂತ ಭಿನ್ನನಾಗಿ, ಸಾಕ್ಷಿ ರೂಪವಾಗಿರತಕ್ಕಂಥ ಪರಮಾತ್ಮನಿಗಿಂತ ಭಿನ್ನನಾಗಿ ಯಾವುದೇ ದ್ವೈತ ಪ್ರಪಂಚ, ಅದು ಚಿತ್ತ ಇರಬಹುದು, ಇನ್ನೊಂದಿರಬಹುದು, ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಂ ತದೃಶ್ಯಮೇವ ತೇನ ಸ್ವಪ್ನ ದೃಶ್ಯ ದೃಶ್ಯಂ ತದೃಶ್ಯಂ. ಅಂದರೆ ಇಲ್ಲಿ ಸ್ವಪ್ನ ದೃಶ್ಯ ಅಂದರೆ ಸ್ವಪ್ನವನ್ನು ಕಾಣುವವನಿಂದ ಯಾವುದು ದೃಶ್ಯವಾಗಿದೆಯೋ ಅದು ತದೃಶ್ಯ. ಅತಃ ಸ್ವಪ್ನೆ ದೃಗ್ವ್ಯತಿರೇಕೇಣ ಚಿತ್ತಂ ನಾಮ ನಾಸ್ತಿ ಇತ್ಯರ್ಥ. ಇದು ನಿಗಮನ. ಆದ್ದರಿಂದ ಸ್ವಪ್ನದಲ್ಲಿ ದೃಗ್ವ್ಯತಿರೇಕೇನ, ದೃಕ್ಕದ ಸಾಕ್ಷಿ ಅಂತ ಅಷ್ಟೇ, ನೋಡ್ತಕ್ಕಂಥವನು ಸಾಕ್ಷಿ. ಈ ಸಾಕ್ಷಿಗಿಂತ ಬೇರೆಯಾಗಿ ಚಿತ್ತಂ ನಾಮ, ಚಿತ್ತ ಎಂಬತಕ್ಕಂತಹ ಇನ್ನೊಂದು ಸ್ವತಂತ್ರವಾದ ತತ್ವ ಅಂತಕ್ಕಂಥದ್ದು ನಾಸ್ತಿ ಇತ್ಯರ್ಥ, ಇರುವುದಿಲ್ಲ ಎಂದು ಅರ್ಥ. ಎಲ್ಲ ಏನಾಗುತ್ತೆ ಅಂದರೆ ನೋಡಿ, ಎಷ್ಟು ಆರ್ಗ್ಯುಮೆಂಟ್ ಇದೆ, ಹೇಳಿ 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 ಎಲ್ಲ ವೈತತ್ಯ ಪ್ರಕರಣದಲ್ಲೂ ಹೇಳಿದ್ರಿಂದ. ಹೌದು ತಾನೆ? ಸ್ವಪ್ನ ಜಾಗೃತು ಎರಡೂ ಒಂದೇ ಅಂತ ಸಾಧಿಸಿ ತೋರಿಸಿದ್ರು. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಭಾಗವನ್ನು ನೋಡೋಣ. ಜಾಗೃತೋ ದೃಶ್ಯ, ಇದು ಸ್ವಪ್ನ ಆಯ್ತಿದೆ ಇವಾಗ. ಈ ಸ್ವಪ್ನ ಆದಮೇಲೆ ಇನ್ನು ಮುಂದೆ ಜಾಗೃತೋ ದೃಶ್ಯ ಜೀವಾ ತಚ್ಚಿತ್ತ ಅವ್ಯತಿರಿಕ್ತ. ಇದೇ ರೀತಿ ಜಾಗೃತಿನಲ್ಲಿ ನಾವು ಏನೇನು ನೋಡ್ತಾ ಇದ್ದೇವೆ ದ್ವೈತ ಜೀವನಗಳು, ಅದು ಏನಾಗಿದೆ? ತಚ್ಚಿತ್ತ ವ್ಯತಿರಿಕ್ತ. ತಚ್ಚಿತ್ತ ಅಂದ್ರೇನು? ಜಾಗೃತ್ ಚಿತ್ತ. ಜಾಗೃತ್ ಚಿತ್ತಕ್ಕಿಂತ ಬೇರೆಯಾಗಿ ಇಲ್ಲ. ಏನು? ಚಿತ್ತೇಕ್ಷಣೀಯತ್ವಾತ್ ಸ್ವಪ್ನ ಚಿತ್ತೇಕ್ಷಣೀಯ ಜೀವವತ್. ಇಲ್ಲೂ ಕೂಡ ಚಿತ್ತಕ್ಕೆ ವಿಷಯವಾಗಿದೆ, ಸ್ವಪ್ನದಲ್ಲಿಯೂ ಕೂಡ ಚಿತ್ತಕ್ಕೆ ವಿಷಯವಾಗಿತ್ತು. ಅದೇ ರೀತಿ ಇಲ್ಲಿಯೂ ಕೂಡ ಅಷ್ಟೆ, ಜಾಗೃತಿನಲ್ಲಿಯೂ ಕೂಡ ತಚ್ಚ ಜೀವೇಕ್ಷಣಾತ್ಮಕಂ ಚಿತ್ತಂ ದ್ರಷ್ಟು ಅವ್ಯತಿರಿಕ್ತಂ. ಹೀಗೆ ಈ ದ್ವೈತ ಪ್ರಪಂಚವನ್ನು ನೋಡ್ತಾ ಇರತಕ್ಕಂಥ, ವಿಷಯೀಕರಿಸಿ ನೋಡ್ತಾ ಇರತಕ್ಕಂಥ ಈ ಚಿತ್ತ ಅಂತ ಇದೆಯಲ್ಲ, ಇದು ದ್ರಷ್ಟು ಅಂದರೆ ಸಾಕ್ಷಿ ಸ್ವರೂಪ ಇದೆಯಲ್ಲ, ಅದಕ್ಕಿಂತ ಅವ್ಯತಿರಿಕ್ತಂ, ದ್ರಷ್ಟುರವ್ಯತಿರಿಕ್ತಂ, ಅದಕ್ಕಿಂತ ಬೇರೆಯಾಗಿ ಇರುವುದಿಲ್ಲ. ಯಾಕೆ? ದೃಷ್ಟು ದೃಶ್ಯತ್ವಾತ್. ಯಾಕೆ ಅಂತಂದರೆ ಇದೆಲ್ಲವೂ ಕೂಡ ಆ ನೋಡುವವನ ನೋಟವೇ ಅಷ್ಟೇ. ದೃಷ್ಟು ದೃಶ್ಯ, ದೃಷ್ಟು ನೋಡುವವನು, ಅವನ ನೋಟ. ದೃಷ್ಟು ದೃಶ್ಯ, ನೋಡುವವನ ನೋಟವೇ ಆಗಿದೆ. ಹೇಗೆ? ಸ್ವಪ್ನ ಚಿತ್ತವತ್. ಹಿಂದೆ ಉದಾಹರಣೆ ಹೇಳಿದ್ರೆ ಸ್ವಪ್ನ ಚಿತ್ತದಂತೆ. ಉಕ್ತಾರ್ಥಂ ಅನ್ಯತ್. ಇವೆಲ್ಲ ಇನ್ನು ಮುಂದೆಲ್ಲ ತಥಾ ತದೃಶ್ಯ ಮೇಮೇದಂ ಅದೆಲ್ಲ ಇದೆಯಲ್ಲ, ಅದೆಲ್ಲ ಸ್ವಪ್ನದಲ್ಲಿ ಏನು ಹೇಳಿದ್ದೆ ನಾವು ವ್ಯಾಖ್ಯಾನ ಮಾಡಿದ್ವಲ್ಲ, ಅದೇ ವ್ಯಾಖ್ಯಾನ ಇಲ್ಲಿಗೂ ನಾವು ಅನ್ವಯಿಸ್ಕೊಳ್ಬೇಕು ಅಂಥೇಳಿ ಭಾಷ್ಯ ಮುಗೀತು. ಈಗ ಏನು ಇದಿಲ್ಲ, ಇದನ್ನು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನಾವು ವಿವೃತ್ತಿ ನೋಡೋಣ. ವಾಗ್ವಿಷಯಸ್ಯ ದ್ವೈತಸ್ಯ ಚೈತನ್ಯ ವ್ಯತಿರೇಕೇನ ಅಭಾವ. ಈ ಅದೇ ಇಲ್ಲೂ ಅಷ್ಟೆ. ವಾಗ್ವಿಷಯ ಅಂದರೆ ವಾಗಾದ ಇಂದ್ರಿಯ ಮನಸ್ಸುಗಳಿಗೆ ವಿಷಯವಾಗಿರತಕ್ಕಂತಹ ಎಲ್ಲ ದ್ವೈತ ಪ್ರಪಂಚವೂ ಕೂಡ ಚೈತನ್ಯ ವ್ಯತಿರೇಕೇಣ, ಚೈತನ್ಯವನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏನೋ ಎಲ್ಲವೂ ಕೂಡ ಚೈತನ್ಯಾಭಾಸ ಅಷ್ಟೆ. ನೋಡೋಣ ಏನು ಅಂತ. ವಾಗ್ಗೋಚರಂ ದ್ವೈತಂ ನ ಪರಮಾರ್ಥದ ಅಸ್ತಿ. ಇದೇ ಭಾಷೆಯಲ್ಲಿತ್ತಲ್ಲ, ಅದನ್ನೇ ಸ್ವಲ್ಪ ಪದಗಳ ವ್ಯತ್ಯಾಸ ಮಾಡಿ ಹಾಕಿದ್ದಾರೆ ಸ್ವಾಮಿಪಾದರಷ್ಟೆ. ಈ ವಾಗ್ಗೋಚರವಾಗಿರ್ತಕ್ಕಂಥ, ಇಂದ್ರಿಯ ಗೋಚರವಾಗಿರ್ತಕ್ಕಂತಹ ದ್ವೈತ ಅಂತ ಇದೆಯಲ್ಲ, ಅದು ಪರಮಾರ್ಥತ ನ ಅಸ್ತಿ. ಇದು ಪರಮಾರ್ಥವಾಗಿ ಇರುವುದಿಲ್ಲ. ಚಿತ್ತ ಸ್ಪಂದನ ಮಾತ್ರ ಮಾಯಾ ಏವತು ತದಿತಿ ಉಕ್ತಂ. ಇದು ಹಿಂದೆ ನಾವು ಹೇಳಿದ್ದೇವೆ. ಏನಂತ? ಆ ಒಂದು ಅದ್ವೈತ ಪ್ರಕರಣದಲ್ಲಿ ಇವೆಲ್ಲವೂ ಕೂಡ ಕೇವಲ ಚಿತ್ತದ ಸ್ಪಂದನೆ ಮಾತ್ರ, ಚಿತ್ತದ ಅಲುಗಾಟ ಮಾತ್ರ, ಚಿತ್ತದ ಒಂದು ವಿಕಾರ ಸ್ಥಿತಿ ಮಾತ್ರ.
ಮತ್ತೆ ಇದು ಅದಕ್ಕೆ ಅಂದರೆ ಮಾಯಾ ಅಂತಂತ ಅದನ್ನು ನಾವು ಹಿಂದೆ ಹೇಳಿದ್ದೇವೆ. ತದಪಿ ಚಿತ್ತಂ ನ ಪರಮಾರ್ಥತೋ ಅಸ್ತಿ ಇತ್ಯತಃ. ಇನ್ನು ಆ ಚಿತ್ತವಾದರೂ ಇದೆಯಾ ಅಂತಂದರೆ ಅದೂ ಕೂಡ ಪರಮಾರ್ಥವಾಗಿ ಇಲ್ಲ. ಆದ್ದರಿಂದ ದ್ವೈತಸ್ಯ ಅಸತ್ವಂ ಸೇರ್ಸ್ಯತಿ ಇತ್ಯಾಹ. ಆದ್ದರಿಂದ ಈ ಒಂದು ದ್ವೈತವೆಲ್ಲವೂ ಕೂಡ ಇದು ನಿಜವಾಗಿ ಇಲ್ಲದೆ ಅಸತ್ವ, ನಿಜವಾಗಿ ಇಲ್ಲದೆ ಇರತಕ್ಕಂಥದ್ದು ಎನ್ನುವುದೇ ಸಿದ್ಧವಾಗುತ್ತದೆ. ಯಾಕೆಂದರೆ ಚಿತ್ತ ಅಂತಕ್ಕಂಥದ್ದು ಒಂದು ಇದ್ದುಬಿಟ್ಟಿದ್ದರೆ ದ್ವೈತ ಆಗ್ತಾ ಇರಲಿಲ್ಲ. ಆ ಚಿತ್ತವೂ ಕೂಡ ಆ ಸಾಕ್ಷಿಗೆ ದೃಶ್ಯವಾಗಿಯೇ ಇದೆ. ಹೇಗೆ ವಿಷಯಗಳು ಪ್ರಪಂಚ ಚಿತ್ತಕ್ಕೆ ದೃಶ್ಯವಾಗಿದೆಯೋ ಅದೇ ರೀತಿ ಚಿತ್ತವು ಸಾಕ್ಷಿಗೆ ದೃಶ್ಯವಾಗಿದೆ. ಅಂದ್ರೇನು? ಚಿತ್ತವೂ ದೃಶ್ಯ ಮತ್ತು ಪ್ರಪಂಚವೂ ದೃಶ್ಯ, ಎರಡೂ ಕೂಡ ದೃಶ್ಯವೇ ಹೊರತು ದೃಕ್ಕಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೃಕ್ಕಿರ್ತಕ್ಕಂಥದ್ದೇನು? ಒಬ್ಬನೇ, ಏಕಮೇವಾದ್ವಿತೀಯವಾದ ಪರಬ್ರಹ್ಮ ಅಂತ ಹೇಳಿ ಸ್ವಪ್ನಾನ್ ಪಶ್ಯ, ಇದಕ್ಕೆ ಆ ಸ್ವಪ್ನದ ಉದಾಹರಣೆ ಕೊಟ್ಟಿದ್ದಾರೆ ಹೇಳ್ತಾರೆ. ಸ್ವಪ್ನಾನ್ ಪಶ್ಯತಿ ಇದು ಸ್ವಪ್ನದೃಕ್. ಸ್ವಪ್ನವನ್ನು ನೋಡುವವನು ಅವನು ಸ್ವಪ್ನದೃಕ್ ಅಂತವನು ಹೆಸರಾಯಿತು. ಸ್ವಪ್ನೇ ಸ್ವಪ್ರಸ್ಥಾನೆ ಪ್ರಚರನ್ ಪರ್ಯಟನ್ ದಶಸು ದಿಕ್ಷು ವೈ ಸ್ಥಿತಾನ್ ವರ್ತಮಾನಾನ್ ಯಾನ್ ಅಂಡಜಾನ್ ಸ್ವೇದಜಾನ್ ವಾಪಿ ಸರ್ವವಿಧಾನ್ ಜೀವಾನ್ ಸದಾ ಪಶ್ಯತಿ ತೇ ಜೀವಾ ಸ್ವಪ್ನದೃಕ್ಚಿತ ದೃಶ್ಯಾ. ಇನ್ನು ಯಾವ ಜೀವರುಗಳನ್ನು ಇವನು ಸ್ವಪ್ನಸ್ಥಾನದಲ್ಲಿ ಇದ್ದುಕೊಂಡು ಅಲ್ಲಿ ವ್ಯವಹಾರ ಮಾಡುತ್ತಾ, ನೋಡ್ತಾ, ಕೇಳ್ತಾ, ಮುಟ್ಟುತ್ತಾ, ಮೂಸ್ತಾ ಎಲ್ಲ 10 ದಿಕ್ಕುಗಳಲ್ಲಿ ಸ್ವಪ್ನ ದಿಕ್ಕುಗಳಿವೆಲ್ಲ, ಆ ಸ್ವಪ್ನದ 10 ದಿಕ್ಕುಗಳಲ್ಲಿ ವ್ಯವಹಾರ ಮಾಡ್ತಾ ಅಲ್ಲಿ ಇರತಕ್ಕಂಥ ಅಂಡಜ ಸ್ವೇದಜ ಉದ್ಭಿಜ ಮೊದಲಾದ ಪ್ರಾಣಿ ಭೇದಗಳನ್ನು ಅದೆಲ್ಲ ಆ ಅನುಭವಕ್ಕೆ ತಂದುಕೊಳ್ತಾ ಯಾರು ನೋಡ್ತಾ ಇದ್ದಾನೋ ಆ ಎಲ್ಲ ಜೀವರುಗಳಿಂದ ದ್ವೈತ ಪ್ರಪಂಚ ಅವೆಲ್ಲವೂ ಏನು ಅಂತಂದರೆ ಸ್ವಪ್ನ ದೃಕ್ಚಿತ್ತ ದೃಶ್ಯ. ಅಂದರೆ ಈ ಸ್ವಪ್ನವನ್ನು ನೋಡುವವನ ಚಿತ್ತಕ್ಕೆ ದೃಶ್ಯವಾಗಿರ್ತಕ್ಕಂಥದ್ದು ಅವೆಲ್ಲ. ಇವನ ಚಿತ್ತಕ್ಕೆ ಅದು ದೃಶ್ಯ. ಅಂದರೆ ಇಲ್ಲಿಗೇನಾಯಿತು? ಚಿತ್ತವು ದೃಕ್, ಈ ಒಂದು ವಿಷಯಗಳು ದೃಶ್ಯ ಅಂತ ಅದು ಇಲ್ಲಿಗೆ ನಿಂತು ಬಿಡಲಿಲ್ಲ. ಮುಂದೆ ಹೇಳ್ತಾನೆ ನೋಡಿ, ಹೇಳ್ತಾನೆ ನೋಡಿ, ಸ್ವಪ್ನ ದೃಶ್ಯೋ ಯಚ್ಚಿತ್ತಂ ತೇನೈವ ಸ್ವಪ್ನ ದೃಶ್ಯ ಸ್ವಪ್ನ ದೃಶ್ಯ ದೃಕ್ ದೃಶ್ಯ ಸ್ವಪ್ನ ದೃಶ್ಯ ದೃಶ್ಯ ಅಂತ ಇದೆ. ಸ್ವಪ್ನ ದೃಶ್ಯ ಈ ಸ್ವಪ್ನವನ್ನು ಕಾಣತಕ್ಕಂತಹ ಯಾವ ಮನಸ್ಸು ಅಂತ ಇದೆಯೋ, ಅವನಿಗೆ ಚಿತ್ತ ಅಂತ ಇದೆಯೋ, ಅದರಿಂದಲೇ ಏನಾಗಿದೆ? ಸ್ವಪ್ನದಲ್ಲಿ ತೋರ್ತಾ ಇರತಕ್ಕಂಥ ಎಲ್ಲವೂ ಕೂಡ ದೃಶ್ಯವಾಗಿದೆ. ಯಾವುದಕ್ಕೆ ದೃಶ್ಯವಾಗಿದೆ ಇದು? ಸ್ವಪ್ನದ ಚಿತ್ತಕ್ಕೆ, ಯಾವುದಕ್ಕೆ ಅಲ್ಲ? ಜಾಗೃತಿನ ಚಿತ್ತಕ್ಕೆ ಅಲ್ಲ. ನೋಡಿ, ಇದು ಜಾಗೃತಿ ಯಾವುದಕ್ಕೆ? ಇವನಿಗೆ ಈ ಒಂದು ಸ್ವಪ್ನ ಚಿತ್ತಕ್ಕೆ ಅಂತಂದರೆ ತೈಜಸನ ಒಂದು ವ್ಯವಹಾರಕ್ಕಷ್ಟೇ. ಸ್ವಪ್ನ ತೈಜಸ ತಾನೆ, ತೈಜಸನಿಗೆ ಇವೆಲ್ಲ ಆಗಿದೆ ಅಷ್ಟೆ. ಮತ್ತೆ ತತಃ ಚಿತ್ತಾತ್ ಪೃಥಂಗ್ ನ ವಿದ್ಯಂತೆ ನೈವ ಸಂತಿ ಇತ್ಯರ್ಥ. ಆದ್ದರಿಂದ ಸ್ವಪ್ನದೃಕ್ಚಿತ್ತಾತ್ ಅಂದರೆ ಸ್ವಪ್ನವನ್ನು ನೋಡುವವನ ಚಿತ್ತಕ್ಕಿಂತ ಪೃಥಕ್ ಬೇರೆಯಾಗಿ ಇವು ಯಾವುದೂ ಕೂಡ ನ ವಿದ್ಯಂತೆ ಇರುವುದಿಲ್ಲ, ನೈವ ಸಂತಿ ಇತ್ಯರ್ಥ, ಇರುವುದೇ ಇಲ್ಲ ಅಂತ ಅರ್ಥ. ಚಿತ್ತಮೇವ ಹಿ ಸ್ವಪ್ನೆ ಅನೇಕ ಜೀವಾದಿ ಭೇದಾಕಾರೇಣ ವಿಕಲ್ಪ್ಯತೆ ಇತಿ ಸರ್ವಸಿದ್ಧಂ ಏತತ್. ಈ ಚಿತ್ತವೇ ಯಾವ ಚಿತ್ತ? ಸ್ವಪ್ನದೃಕ್ಚಿತ್ತ ಅಷ್ಟೇ. ಇದು ಪರಿಚ್ಛಿನ್ನ, ಇದು ಜಾಗೃತ ಚಿತ್ತ ಅಲ್ಲ. ಜಾಗೃತ ಚಿತ್ತ ಅದು ಬೇರೆ. ಅದು ಸ್ವಪ್ನದೃಕ್ಚಿತ್ತ ಇದೆಯಲ್ಲ, ಅದೇ ಇವನು ಸ್ವಪ್ನದಲ್ಲಿ, ಸ್ವಪ್ನ ಸ್ಥಿತಿಯಲ್ಲಿ ಅನೇಕ ಜೀವ ಮುಂತಾದ ಭೇದಾಕಾರದಿಂದ, ಅಂದರೆ ದ್ವೈತ ರೂಪದಿಂದ ಏನಾಗಿದೆ? ಇದೇ ಚಿತ್ತವೇ ಏನಾಗಿದೆ? ವಿಕಲ್ಪನೆಗೊಂಡು ತೋರ್ತಾ ಇದೆ. ಎಲ್ಲ ಅದರ ವಿಕಲ್ಪವೇ ಇದು ತೋರ್ತಾ ಇದೆ ಎಂಬುದಾಗಿ ಇದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ, ಸರ್ವಸಿದ್ಧಮೇತ, ಸಿದ್ಧವಾಗಿರತಕ್ಕಂಥ ವಿಚಾರ. ತಥಾ ಜೀವಾದಿವತ್ ತದಪಿ ಸ್ವಪ್ನದೃಕ್ಚಿತ್ತಂ ಇದಂ ತದೃಶ್ಯಮೇವ ತೇನ ಸ್ವಪ್ನದೃಶ್ಯ ದೃಶ್ಯಂ. ಅದೇ ರೀತಿ
ಈ ಜೀವರುಗಳು ದ್ವೈತ ಪ್ರಪಂಚವು ಹೇಗೆ ದೃಶ್ಯವಾಗಿದೆಯೋ, ಯಾವುದಕ್ಕೆ ಚಿತ್ತಕ್ಕೆ ದೃಶ್ಯವಾಗಿದೆಯೋ ಅದೇ ರೀತಿ ಈ ಸ್ವಪ್ನವನ್ನು ನೋಡುವ ಆತನ ಚಿತ್ತವೂ ಕೂಡ ಸ್ವಪ್ನದೃಕ್ ಚಿತ್ತಮಿದಂ, ಸ್ವಪ್ನವನ್ನು ನೋಡುವ ಆತನ ಚಿತ್ತವೂ ಕೂಡ ತದೃಶ್ಯಮೇವ. ತದೃಶ್ಯ ಅಂದರೆ ಇವನು ಒಂದು ಸಾಕ್ಷ್ಯ ಸ್ವರೂಪ ಅಂತ ಹೇಳಿದಾನೆ ಅವನು, ಅವನಿಗೆ ಇದು ದೃಶ್ಯವಾಗಿದೆ ಚಿತ್ತ. ಅಂದ್ರೇನು? ಇದು ದೃಶ್ಯವೇ ದ್ವೈತ ಪ್ರಪಂಚ, ಚಿತ್ತವೂ ದೃಶ್ಯವೇ. ಅಂದರೆ ಚಿತ್ತವೂ ಕೂಡ ದ್ವೈತ ಪ್ರಪಂಚದೊಳಗೆ ಸೇರಿದೆಯೇ ಹೊರತು ಅದನ್ನು ಬಿಟ್ಟಿಲ್ಲ. ದ್ವೈತ ಪ್ರಪಂಚದೊಳಗೆ ಸೇರಿರೋದು ಅಂತಂದ್ರೆ ಏನು? ಎಲ್ಲ ಅವಿದ್ಯಾ ಕಲ್ಪಿತ ಅಷ್ಟೆ. ಇರಲಿ. ಅತಃ ತನ್ಮಾತ್ರ ದೃಶ್ಯತ್ವಾತ್ ಸ್ವಪ್ನದೃಗ್ವ್ಯತಿರೇಕೇಣ ಚಿತ್ತಂ ನಾಮ ನಾಸ್ತಿ ಇತಿ ಸಿದ್ಧಮಿತ್ಯರ್ಥ. ಆದ್ದರಿಂದ ತನ್ಮಾತ್ರ ದೃಶ್ಯತ್ವಾತ್, ತನ್ಮಾತ್ರ ಅಂದ್ರೇನು? ಸಾಕ್ಷಿ ಮಾತ್ರ. ಆ ಸಾಕ್ಷಿ ಮಾತ್ರಕ್ಕೆ ದೃಶ್ಯವಾಗಿರುವುದರಿಂದ ಯಾವುದು? ಚಿತ್ತ. ಮತ್ತು ಚಿತ್ತದಿಂದ ಎಲ್ಲ ಆಭಾಸ ತೋರ್ತಾ ಇದೆ. ಹೀರೋದ್ರಿಂದ ಸ್ವಪ್ನ ದೃಕ್ ವ್ಯತಿರೇಕೇಣ, ಅಂದರೆ ಸ್ವಪ್ನವನ್ನು ನೋಡುವಾತ ಇದ್ದಾನಲ್ಲ ಅವನಿಗಿಂತ ಭಿನ್ನವಾಗಿ, ಯಾರು? ಸಾಕ್ಷಿ ತತ್ವ. ಅವನಿಗಿಂತ ಭಿನ್ನವಾಗಿ ಚಿತ್ತಂ ನಾಮ ನಾಸ್ತಿ, ಚಿತ್ತ ಎಂಬ ಹೆಸರಿನ ಇನ್ನೊಂದು ತತ್ವ, ಸ್ವತಂತ್ರವಾದ ತತ್ವ, ದೃಕ್ ತತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತಕ್ಕಂಥ ಸಿದ್ಧವಾಯಿತು ಅಂತ ಹೇಳ್ತಾರೆ. ಮತ್ತೆ ಅದನ್ನು ಇದರಲ್ಲೇ ಮುಂದುವರೆದು ಯಥಾ ಇದಂ ತಥಾ ಜಾಗೃತ್ ಪುರುಷೋ ಜಾಗರಿತೆ ಚರನ್ ಯಾನ್ ಜೀವಾನ್ ಅಂಡಜಾದೀನ್ ದಶ ದಿಕ್ಷು ವೈ ಸ್ಥಿತತ್ವೇನ ಪ್ರಸಿದ್ಧಾನ್ ಪಶ್ಯತಿ ತೇ ಜಾಗೃಚಿತ್ತೆ ಕ್ಷಣೀಯಾ ಏವ ಇತಿ ತತಃ ಪ್ರಸನ್ನ ವಿದ್ಯಂತೆ. ಅದೇ ರೀತಿ ಇದು ಡಿಟ. ಹೇಗೆ ಈ ಒಂದು ಸ್ವಪ್ನದಲ್ಲಿ ದೃಷ್ಟಾಂತ ಕೊಟ್ವಲ್ಲ, ಅದೇ ರೀತಿ ಜಾಗೃತ್ ಅಂದರೆ ಈ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಪುರುಷನು ಏನು ಮಾಡ್ತಾನೆ? ಆ ಜಾಗೃತ ಅವಸ್ಥೆಯಲ್ಲಿ ಇಲ್ಲೂ ಕೂಡ ವ್ಯವಹಾರ ಮಾಡ್ತಾನೆ, ಸುತ್ತಾಡ್ತಾ ಇರ್ತಾನೆ ಜಾಗೃತ ಪ್ರಪಂಚದಲ್ಲಿ. ಮತ್ತೆ ಅನೇಕ ವೈವಿಧ್ಯವಾದ ವಿಧ ವಿಧವಾದ ಜೀವರುಗಳನ್ನು ನೋಡ್ತಾ ಇದ್ದಾನೆ. ಹೌದ್ ತಾನೆ? ಅಂಡಜಾದ ಇದೆಲ್ಲ ಅವೆಲ್ಲ ನೋಡ್ತಾ ಇರ್ತಾನೆ. 10 ದಿಕ್ಕುಗಳಲ್ಲಿರ್ತಕ್ಕಂಥ ಎಲ್ಲವನ್ನು ನೋಡ್ತಾ ಇದ್ದಾನೆ. ಮತ್ತು ಅವೆಲ್ಲವೂ ಕೂಡ ಏನಾಗಿದೆ? ಜಾಗೃತ್ ಚಿತ್ತೆ ಕ್ಷಣೀಯ ಏವ, ಅಂದರೆ ಜಾಗೃತಿನ ಮನಸ್ಸಿಗೆ ವಿಷಯವಾಗಿರ್ತಕ್ಕಂಥದ್ದು ಮಾತ್ರ. ಅಂದ್ರೇನು? ಜಾಗೃತ್ ಚಿತ್ತವೇ ಇಲ್ಲಿ ಆಭಾಸ ರೂಪದಿಂದ ತೋರುತ್ತಿದೆ, ವಿಕಲ್ಪ ರೂಪದಿಂದ ತೋರುತ್ತಿದೆ ಅಷ್ಟೆ. ಅಲ್ಲಿ ಸ್ವಪ್ನ ಚಿತ್ತ ಸ್ವಪ್ನಕ್ಕೆ ವಿಕಲ್ಪದಿಂದ ತೋರ್ತಾ ಇದೆ, ಇದು ಜಾಗೃತ ಚಿತ್ತ ಅಷ್ಟೆ. ಇದು ಹೇಳ್ತಕ್ಕಂಥದ್ದು ಸುಲಭ, ಹೇಳ್ತಕ್ಕಂಥದ್ದು ಅರ್ಥವಾಗಿಬಿಡುತ್ತೆ. ಆದರೆ ಅನುಭವಕ್ಕೆ ಬರೋದಿದೆಯಲ್ಲ, ಇದು ಬಹಳ 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 ಕಷ್ಟ. ಅನುಭವ ಬಂದ್ಬಿಡ್ತು ಅಂತಂತಾದರೆ ಆಮೇಲಿಂದೇನಿದೆ? ತತಃ ಕಿಂ ತತಃ ಕಿಂ ಅಲ್ವಾ? ನೋಡೋಣ. ಚಿತ್ತೇಕ್ಷ ನಾವಿದೆ ಚಿತ್ತೇಕ್ಷಣೀಯತ್ವಾತ್ ಸ್ವಪ್ನದೃಕ್ಚಿತ್ತ ಚಿತ್ತೇಕ್ಷಣೀಯ ನಾನಾ ಜೀವವತ್. ಇದೇನಾಗಿದೆ? ಚಿತ್ತೇಕ್ಷಣೀಯತ್ವಾತ್, ಚಿತ್ತಕ್ಕೆ ವಿಷಯವಾಗಿರುವುದರಿಂದ. ಅಂದ್ರೇನು? ಚಿತ್ತವೇ ಹೀಗೆ ಆಭಾಸ ರೂಪದಿಂದ ತೋರುತ್ತಿರುವುದರಿಂದ ಈ ಒಂದು ನಾನಾ ಜೀವವತ್ ಅಂದರೆ ಸ್ವಪ್ನದೃಕ್ ಚಿತ್ತೇಕ್ಷಣೀಯ ನಾನಾ ಜೀವತ್, ಸ್ವಪ್ನದಲ್ಲಿ ಕಾಣುತ್ತಿರುವ ನಾನಾ ಜೀವರುಗಳಂತೆ ಏನಾಗಿದೆ? ಇದೂ ಕೂಡ ಏನು? ಚಿತ್ತೇಕ್ಷಣೀಯತ್ವ. ಅಲ್ಲೂ ಕೂಡ ಚಿತ್ತದಿಂದ ಎಲ್ಲ ತೋರ್ತಾ ಇದೆ, ಇಲ್ಲೂ ಚಿತ್ತದಿಂದ ತೋರ್ತಾ ಇದೆ ಅಷ್ಟೇ. ಅಲ್ಲೂ ಕೂಡ ಚಿತ್ತಕ್ಕೆ ದೃಶ್ಯವಾಗಿತ್ತು ದ್ವೈತ ಪ್ರಪಂಚ, ಇಲ್ಲೂ ಕೂಡ ಚಿತ್ತಕ್ಕೆ ದೃಶ್ಯವಾಗಿದೆ. ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ, ಅವಸ್ಥೆಯಲ್ಲಿ ಮಾತ್ರ ವ್ಯತ್ಯಾಸ ಅಷ್ಟೆ. ಈ ಅವಸ್ಥೆಯಲ್ಲಿ ವ್ಯತ್ಯಾಸ ನಾವು ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ ಇದು ಕೂಡ ತಪ್ಪು. ಜಾಗೃತ ದೃಷ್ಟಿಯಿಂದ ಓಹೋ ಸ್ವಪ್ನಾವಸ್ಥೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಹೌದ್ ತಾನೆ? ಜಾಗೃತನಲ್ಲಿ ಇದ್ದೀವಿ, ನಾವು ಸ್ವಪ್ನಾವಸ್ಥೆ ಅಂತ ಹೇಳ್ತಾ ಇದ್ದೇವೆ. ಸ್ವಪ್ನದಲ್ಲೇ ಇರೋವಾಗ ಓಹೋ ಇಲ್ಲ ಇಲ್ಲ, ನಾವು ಜಾಗೃತಿಗಿಂತ ಬೇರೆಯಾದ ಸ್ವಪ್ನಾವಸ್ಥೆಯಲ್ಲಿ ಇದ್ದೇವೆ ಅಂತ ಯಾರಿಗಾದ್ರೂ ಅನುಭವ ಬರುತ್ತಾ? ಯಾರಿಗೂ ಬರೋದಿಲ್ಲ. ಅದೇ ಜಾಗೃತ ಆವಾಗ. ಇರಲಿ. ತಚ್ಚ ಜಾಗೃತ ಚಿತ್ತಂ
ಜಾಗೃಜ್ಜೀವೇಕ್ಷಣಾತ್ಮಕಂ ಚಿತ್ತಂ ತದ್ದೃಶ್ಯಮೇವ. ಇದು ಹಿಂದ್ಲಂತೆ. ಜಾಗೃದ್ರಷ್ಟುರವ್ಯತಿರಿಕ್ತಂ ಇತಿ ಅಭ್ಯುಪಗಂತವ್ಯಂ. ಇದೇ ರೀತಿ ಜಾಗೃತಿನಲ್ಲಿ ತೋರುತ್ತಿರುವ ಚಿತ್ತವೂ ಕೂಡ ಏನು, ಈ ಜಾಗೃತ್ ಜೀವೇಕ್ಷಣಾತ್ಮಕಂ ಚಿತ್ತ ಎಲ್ಲವೂ ದೃಶ್ಯವಾಗಿತ್ತಲ್ಲ ಚಿತ್ತಕ್ಕೆ, ಅದೇ ರೀತಿ ಈ ಚಿತ್ತವೂ ಕೂಡ ಜಾಗೃತ್ ಜೀವೇಕ್ಷಣಾತ್ಮಕಂ ಚಿತ್ತಂ, ಜಾಗೃತನ ಎಲ್ಲವನ್ನೂ ನೋಡುತ್ತಿರುವ ಈ ಚಿತ್ತವೂ ಕೂಡ ತದ್ದೃಶ್ಯಮೇವ, ಅಂದರೆ ಆ ಒಂದು ಸಾಕ್ಷಿ ತತ್ವಕ್ಕೆ ದೃಶ್ಯವಾಗಿಯೇ ಇದೆ. ಅಂದರೆ ಚೈತನ್ಯಕ್ಕೆ ದೃಶ್ಯವಾಗಿಯೇ ಇದೆ. ಚಿತ್ತವೂ ಕೂಡ ದೃಶ್ಯವೇ, ಏನು ವ್ಯತ್ಯಾಸ ಇಲ್ಲ. ಹಾಗಂತ ನಾವು ತಿಳಿಯಬೇಕು, ಅಭ್ಯುಪಕಂತ ತಿಳಿಯಬೇಕು. ದ್ರಷ್ಟೃ ದೃಶ್ಯತ್ವಾತ್ ಸ್ವಪ್ನ ಚಿತ್ತವದು ಇತ್ಯರ್ಥ. ಅಲ್ಲೂ ಕೂಡ ಸ್ವಪ್ನ ಚಿತ್ತದಲ್ಲಿ ದೃಷ್ಟು, ಯಾರು ನೋಡ್ತಾ ಇದ್ದಾನೆ ಅಂದರೆ ಇಲ್ಲಿ ನೋಡ್ತಾ ಇದ್ದಾನೆ ಅಂತ ತಕ್ಷಣ ಎರಡು ಅರ್ಥ ನಾವು ಇಟ್ಕೋಬೇಕು. ಒಂದು, ಚೈತನ್ಯ, ನೋಡೋಕ್ಕೆ ಚೈತನ್ಯ ಬೇಕಲ್ಲ, ಚೇತನವಾಗಿರ್ತಕ್ಕಂಥದ್ದು ಮಾತ್ರ ನೋಡ್ತಕ್ಕಂಥದ್ದು. ಇನ್ನೊಂದು, ಈ ಚೈತನ್ಯ ಅಂತಕ್ಕಂಥದ್ದು ಮತ್ತೆ ಅದಕ್ಕೆ ಬೇರೆ ಗುಣಗಳನ್ನು ಸೇರಿಸ್ಕೊಳ್ಬೋದು. ಸಾಕ್ಷಿ, ಮುಖ್ಯವಾಗಿ ಸಾಕ್ಷಿ ಚೈತನ್ಯ ರೂಪ. ಈ ಸಾಕ್ಷಿ ಚೈತನ್ಯ ರೂಪಕ್ಕೆ ಈ ಚಿತ್ತವೂ ಕೂಡ ದೃಶ್ಯವಾಗಿದೆ. ಅಂದ್ರೇನು, ಸಾಕ್ಷಿ ಚೈತನ್ಯದ ಆಭಾಸ ಮಾತ್ರ. ಇಲ್ಲಿ ಹೇಗೆ ಈ ಚಿತ್ತ ಇದೆಯಲ್ಲ, ಚಿತ್ತವೆಲ್ಲವೂ ಕೂಡ ಎಲ್ಲವೂ ದ್ವೈತ ಪ್ರಪಂಚವೆಲ್ಲವೂ ಕೂಡ ಚಿತ್ತದ ದೃಶ್ಯ. ಆ ಚಿತ್ತ ಅಂತಕ್ಕಂಥದ್ದು ಇದೆಯೇನ್ರಿ ಅಂದರೆ ಅದೂ ಇಲ್ಲ, ಅದೂ ಕೂಡ ಈ ಪರಮಾತ್ಮನ ಒಂದು ಆಭಾಸ ರೂಪ ಅಂತ ಹೇಳಿದ್ದಾರೆಯೋ, ಅದೇ ರೀತಿ ನಾವು ಯಾವಾಗ ಈ ಎಲ್ಲ ತೋರ್ತಾ ಇರತಕ್ಕಂತಹ ದ್ವೈತ ಪ್ರಪಂಚವೆಲ್ಲವೂ ಕೂಡ ಇದು ಯಾವುದರ ಒಂದು ಪ್ರತಿಫಲನ, ಯಾವುದರ ಆಭಾಸ, ಅವಿದ್ಯೆಯ ಆಭಾಸ. ಹೌತಾರೆ, ಅವಿದ್ಯೆಯಿಂದ ಇವೆಲ್ಲ ತೋರ್ತಾ ಇದೆ. ಹಾಗಾದ್ರೆ ಅವಿದ್ಯೆ ಅಂತಕ್ಕಂಥದ್ದು ಒಂದಿರಬೇಕಲ್ಲ ಅಂತಂದರೆ, ಆ ಅವಿದ್ಯೆಯೂ ಕೂಡ ಏನಾಗಿದೆ, ಅದು ಕೂಡ ನಿಜವಾಗಿ ನ ವಿದ್ಯತೆ ಇತಿ ಅವಿದ್ಯಾ, ಇಲ್ಲದೆ ಇರತಕ್ಕಂಥದ್ದು. ಅರೆ ಮತ್ತು ಹಾಗಾದ್ರೆ ಎಲ್ಲಿ ಅವಿದ್ಯೆ ಅಂತಕ್ಕಂಥದ್ದು ಇಲ್ಲಿ ಯಾರಿಗೂ ಇರಬೇಕಾದ್ದೇ ಇಲ್ವಲ್ಲ ಅಂತಂದರೆ ಹಾಗಿಲ್ಲ. ಯಾಕೆ, ಇದೇ ಇರುವುದು ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ ಒಂದು. ಇನ್ನೊಂದು ವಿಚಾರ, ಈ ಒಂದು ಯಾವಾಗ ಈ ಅವಿದ್ಯೆ ಅಂತಕ್ಕಂಥದ್ದು ಇಲ್ಲ, ಅವಿದ್ಯೆನೇ ಇಲ್ಲದೆ ಇದ್ಮೇಲೆ ಅವಿದ್ಯೆ ತೋರ್ತಕ್ಕಂಥ ಪ್ರಪಂಚ ಎಲ್ಲಿದೆ, ಅದೂ ಇಲ್ಲ ಅಂತ ಗೊತ್ತಾಯಿತು, ಆವಾಗ ಓಹೋ ನಿಜವಾಗಿ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಏನಾಗಿರುತ್ತೆ, ಎಲ್ಲ ವ್ಯವಹಾರವೂ ಸತ್ಯವೇ. ಸ್ವಪ್ನದಲ್ಲಿ ಕಾಣ್ತಾ ಇರುವವನಿಗೆ ಹೇಗೆ ಅಲ್ಲಿ ಇರುವಾಗ ಎಲ್ಲವೂ ಕೂಡ ಜಾಗೃತಿನಂತೆಯೇ ಜಾಗೃತೆ ಆಗಿ ತೋರ್ತಾ ಇದೆಯೋ ಅಲ್ಲೇ ಐತಿ ಇಲ್ಲೂ ಕೂಡ. ಇದನ್ನು ಅಲ್ಲಿಯೂ ಅನ್ವಯಿಸಬೇಕು. ದೃಷ್ಟು ದೃಶ್ಯತ್ವಾತ್ ಸ್ವಪ್ನ ಚಿತ್ತವತ್ತು ಇತ್ಯರ್ಥ. ಅಂದರೆ ಈ ಸ್ವಪ್ನ ಚಿತ್ತದಂತೆ, ಸ್ವಪ್ನದಲ್ಲಿ ಇರತಕ್ಕಂಥ ಚಿತ್ತದಂತೆ ದೃಷ್ಟು ದೃಶ್ಯತ್ವಾತ್ ಅಂತ. ಇನ್ನು ಕೊನೆ ಭಾಗವನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ಚಿತ್ತ ದೃಶ್ಯ ಇವತ್ತು ಚಿತ್ತ ದೃಶ್ಯದಂತೆ ಚಿತ್ತವೂ ಕೂಡ ಇರುವುದಿಲ್ಲ. ಇದು ಮುಖ್ಯವಾದ ಭಾಗ. ಚಿತ್ತ ಅಂತ ಒಂದು ಇದೆಯಲ್ಲ, ಅದು ದೃಶ್ಯವಾಗಿದೆ ಸರಿ. ಚಿತ್ತ ದೃಕ್ಕಾಯಿತು, ಚಿತ್ತ ದೃಕ್ಕಲ್ಲಿ ಇರಬೇಕಲ್ಲ, ಅದು ಇಲ್ಲ. ಚಿತ್ತವೂ ದೃಕ್ಕಲ್ಲ, ಅದು ದೃಶ್ಯವೇ ಅಂತ ಹೇಳ್ತಾ ಇದ್ದಾರೆ. ಯದುಕ್ತಂ ಎತ್ತದುಕ್ತಂ ತಸ್ಮಾನ್ ನ ಜಾಯತೆ ಚಿತ್ತ, ಹಿಂದೆ ಹೇಳಿದಲ್ಲ ಅದು. ಇದು ತತ್ರ ಹೇತುರತ್ರ ಸ್ಫುಟಿತೋ ವೈದಿತವ್ಯ. ಹಿಂದೆ ಹೇಳಿದ್ದ ತಸ್ಮಾನ್ ನ ಜಾಯತೆ ಚಿತ್ತಂ, ಚಿತ್ತವು ಯಾವತ್ತಿಗೂ ಕೂಡ ಹುಟ್ಟುವುದಿಲ್ಲ ಅಂತ ಹಿಂದೆ ಹೇಳಿತ್ತಲ್ಲ, ಅದಕ್ಕೆ ಕಾರಣವನ್ನು ಇಲ್ಲಿ ಸ್ಫುಟವಾಗಿ ನಾವು ಹೇಳುತ್ತೇವೆ ಅಂತ ಮಾಡಿಕೊಂಡು ಈ ಒಂದು ಪದವನ್ನು, ವಾಕ್ಯವನ್ನು ಹೇಳಿದ್ದಾರೆ. ತಥಾ ತದೃಶ್ಯಮೇಮೇದಂ ಜಾಗೃತಶ್ಚಿತ್ತಮಿಷ್ಯತೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಹೇಳಿದ್ದಾರೆ. ಇದರ ಅರ್ಥವನ್ನು ಹಿಂದೆ ಹೇಳಿದವಲ್ಲ. ಜಾಗೃತ ಪುರುಷಸ್ಯ ಚಿತ್ತಂ ತತಃ ಪೃಥಂಗ್ ನ ವಿದ್ಯತೆ. ಈ ಜಾಗೃತರಲ್ಲಿರ್ತಕ್ಕಂಥ ಪುರುಷನ ಚಿತ್ತ ಇದೆಯಲ್ಲ, ತತಃ ಪೃಥಂಗ್, ತತಃ ಅಂದ್ರೇನು, ಅದಕ್ಕಿಂತ ಯಾವುದಕ್ಕಿಂತ ಆ ಒಂದು ಚೇತನ ಸಾಕ್ಷಿತತ್ವಕ್ಕಿಂತ ಪೃಥಕ್ ಬೇರೆಯಾಗಿ ನ ವಿದ್ಯತೆ ಇರುವುದಿಲ್ಲ. ಆದ್ದರಿಂದ ತಸ್ಮಾನ್ ನ ಜಾಯತೆ ಚಿತ್ತಂ,
ಆದ್ದರಿಂದಲೇ ಹಿಂದೆ ಅವರು ತಸ್ಮಾನ ಜಾಯತೆ ಚಿತ್ತಂ ಅಂತ ಹೇಳಿದ್ದಿದ್ದು. ಅದಕ್ಕೆ ಕಾರಣ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಪ್ನ ಅವಸ್ಥೆಯನ್ನು ದೃಷ್ಟಾಂತವಾಗಿ ಕೊಟ್ಟು ಅದೇ ರೀತಿ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ತಸ್ಮಾತ್ ನ ಜಾಯತೆ ಚಿತ್ತಂ ಯಥಾ ಚಿತ್ತ ದೃಶ್ಯಂ ಚಿತ್ತಾತ್ ಪೃಥಗ್ ವಿದ್ಯಮಾನತ್ವೇನ ನ ಜಾಯತೆ ಇತಿ. ಇದು ಚಿತ್ತವೂ ಕೂಡ ಹೇಗೆ ಚಿತ್ತ ದೃಶ್ಯವು ಚಿತ್ತಕ್ಕಿಂತ ಬೇರೆಯಾಗಿ ಇರುವುದಿಲ್ಲವೋ ಅದೇ ರೀತಿ ಚಿತ್ತವೂ ಕೂಡ ಸಾಕ್ಷಿ ಚೈತನ್ಯಕ್ಕಿಂತ ಬೇರೆಯಾಗಿ ಇರುವುದಿಲ್ಲ. ಮತ್ತು ಈ ಕನ್ಕ್ಲೂಡಿಂಗ್ ನಿಗಮನ ಭಾಗ ಹೇಳ್ತಾ ಇದ್ದಾರೆ, ಜಾಗೃತ್ ಸ್ವಪ್ನಯೋ ಉಭಯೋರಪಿ ದ್ರಷ್ಟು ಏಕತ್ವಂ ತು ವೈತಥ್ಯೆ ಪ್ರತಿಪಾದಿತಮಿತಿ ತತಏವ ಅನುಸಂಧೇಯಂ. ಇಲ್ಲಿ ಇನ್ನೊಂದು ಪ್ರಶ್ನೆ ಆಗುತ್ತೆ. ಹಾಗಾದರೆ ಜಾಗೃತಿನಲ್ಲಿ ಒಬ್ಬ ಚೈತನ್ಯ ಸಾಕ್ಷಿ ಸ್ವರೂಪ, ಅವನಕ್ಕೆ ಎಲ್ಲ ದೃಶ್ಯವಾಗಿದೆ ಜಾಗೃತ ಪ್ರಪಂಚ. ಸ್ವಪ್ನದಲ್ಲಿ ಇನ್ನೊಬ್ಬ ಚೇತನ ಸಾಕ್ಷಿ ತತ್ವ, ಅವನಿಗೆ ವಿಷಯವಾಗಿದೆ ಸ್ವಪ್ನ ದೃಶ್ಯ. ಹಾಗಾದರೆ ಇಬ್ಬರಾಯ್ತಲ್ಲ, ಜಾಗೃತಿನ ದೃಕ್ ಒಬ್ಬ, ಸ್ವಪ್ನದ ದೃಕ್ ಒಬ್ಬ ಅಂತಂದರೆ ಇದನ್ನ ನಾವು ವೈತಥ್ಯ ಅಂದೇನೋ ವೈತಥ್ಯ ಪ್ರಕರಣ ಅಂತ ಅರ್ಥ. ಇದನ್ನು ನಾವು ವೈತಥ್ಯ ಪ್ರಕರಣದಲ್ಲಿ ವಿಸ್ತಾರವಾಗಿ ಏನು ಹೇಳಿದ್ದೇವೆ, ಜಾಗೃತ್ ಸ್ವಪ್ನಯೋ ಉಭಯೋರಪಿ ದ್ರಷ್ಟು ಏಕತ್ವಂ. ಜಾಗೃತ್ತು ಮತ್ತು ಸ್ವಪ್ನ ಎರಡೂ ಅವಸ್ಥೆಯಲ್ಲಿ ದ್ರಷ್ಟೃ ಅಂತ ಯಾವನಿದ್ದಾನೆ, ಸಾಕ್ಷಿ ಚೈತನ್ಯ ಅಂತ ಏನಿದೆ ಅದು ಏಕತ್ವಂ, ಒಬ್ಬನೇ ಆಗಿದ್ದಾನೆ, ಇಬ್ಬರು ಬೇರೆಯವರಲ್ಲ. ಯಾವಾಗ ಅವನು ಒಬ್ಬನೇ ಪರಮಾತ್ಮ ಜಾಗೃತೆಂಬ ಉಪಾಧಿಯಿಂದ ಉಪಹಿತನಾದಾಗ ಅವನಿಗೆ ಹೆಸರಾಯಿತು ವೈಶ್ವಾನರ. ಅವನೇ ಜಾಗೃತನ್ನೋ ಬಟ್ಟೆ ಸುತ್ಕೊಂಡ್ಬಿಟ್ಟ, ವೈಶ್ವಾನರ ಆಗ್ಬಿಟ್ಟ. ಅದೇ ಪರಮಾತ್ಮ ಆ ಬಟ್ಟೆ ಚೇಂಜ್ ಮಾಡ್ದ, ಇನ್ನೊಂದು ಬಟ್ಟೆ ಉಟ್ಕೊಂಡ, ಸ್ವಪ್ನ ಎಂಬತಕ್ಕಂಥ ಬಟ್ಟೆ ಉಟ್ಕೊಂಡ. ಆವಾಗ ಏನಾಯಿತು, ಅವನಿಗೆ ತೈಜಸ ಅಂತ ಆಯಿತು. ಹೀಗೆ ಇಬ್ಬರು ಬೇರೆ ಬೇರೆ ಅಲ್ಲ, ಒಂದೇ. ಇದನ್ನು ಜಾಗೃತ್ತು ಮತ್ತು ಸ್ವಪ್ನ ಎರಡೂ ಕೂಡ ಒಂದೇ, ಇದು ಸಾಕ್ಷಿ ತತ್ವ ಒಂದೇ ಅಂತಕ್ಕಂಥದ್ದು ವೈತಥ್ಯ ಪ್ರಕರಣದಲ್ಲಿ ನಾವು ಪ್ರತಿಪಾದನೆ ಮಾಡಿದ್ದೇವೆ ಎನ್ನುವುದನ್ನು ಇಲ್ಲಿ ನಾವು ಸ್ಮೃತಿಗೆ ತಂದುಕೊಳ್ಳಬೇಕು. ಇದು ಈ ಒಂದು ಕಾರಿಕೆ ಅರ್ಥ ಆಯಿತು. ಮುಂದಿನ ಕಾರಿಕೆಯನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.